ಒಂದೊಳ್ಳೆ ಸಕ್ಸಸ್ ರೀಚ್ ಸಿಕ್ಕಾಗಿದೆ. ಈಗ ಮತ್ತೊಂದು ಸಿನಿಮಾ ಜೊತೆ ಬರ್ತಿದ್ದಾರೆ. ಸೊ ಲೇಡೀಸ್ ಫಸ್ಟ್, ನಮ್ಮ ಚಿನ್ಕುರುಳಿ ಆರಾಧನಾ ಭಟ್ ಅವ್ರನ್ನ ಮಾತಾಡ್ಸೋಣ. ಆರಾಧನಾ, ಇಲ್ಲಿ ಬನ್ನಿ. ಇಡೀ ತಂಡದಲ್ಲಿ ಸರ್ ಹೇಳ್ತಾ ಇರ್ತಾರೆ ನಾನೇ ಜಾಸ್ತಿ ಮಾತಾಡಿರೋದು ಅಂತ. ಸೊ ಫಸ್ಟ್ ನಮ್ಮ ನಾಯಕರೇ ಮಾತಾಡಿ, ಅದಾದ್ಮೇಲೆ ನಾನ್ ಮಾತಾಡ್ತೀನಿ. ಇಲ್ಲ ಫಸ್ಟ್ ನೀವೇ ಮಾತಾಡಿ. ಪುಟ್ಟಿ ಮಾತಾಡಿ. ಪುಟ್ಟಿ ಹಾ ಪುಟ್ಟಿ ಹೇಳಿ. ಎಸ್, ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಜನರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನನ್ಗೆ ಆಕ್ಚುಲಿ ಸುಮಾರು ವೇದಿಕೆಗಳನ್ನ ಹತ್ತಿದ್ದೀನಿ, ಆಂಕರಿಂಗ್ ಎಲ್ಲ ಮಾಡಿದ್ದೀನಿ, ಹಾಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆದ್ರೆ ಐ ಥಿಂಕ್ ಆಫ್ಟರ್ ಮಹಾನಟಿ ಒಂದು ನಾಯಕಿಯಾಗಿ, ಹೀರೋಯಿನ್ ಆಗಿ ನಾನು ಈ ವೇದಿಕೆ ಹತ್ತುತ್ತಾ ಇದ್ದೀನಿ. ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದ ಕಂಡಂತ ಒಂದು ಕನಸಿತ್ತು. ಅಮ್ಮ ಇಲ್ಲಿದ್ದಾರೆ, ಥ್ಯಾಂಕ್ ಯು ಅಮ್ಮ. ಚಿಕ್ಕ ವಯಸ್ಸಿಂದನೂ ನಾನು ಅಮ್ಮನ ಹತ್ರ ಯಾವತ್ತೂ ಹೇಳ್ತಾ ಇದ್ದೆ, ಅಮ್ಮ ನಾನು ದೊಡ್ಡೋಳಾದ್ಮೇಲೆ ಹೀರೋಯಿನ್ ಆಗ್ತೀನಮ್ಮ, ನಾನು ಆಗ್ಬೇಕಮ್ಮ, ನಾನು ಅದಕ್ಕೆ ಏನ್ ಬೇಕೆಲ್ಲ ಮಾಡ್ತೀನಿ ಅಂತ. ಸೊ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ, ಅದಾಗಿದ್ದೀನಿ ಅಂತಂದ್ರೆ ನನ್ಗೊಂದು ಮೊದಲೇದಾಗಿ ಅವಕಾಶ ಕೊಟ್ಟಿರುವಂತ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಶಿವ ಸರ್ಗೆ ತುಂಬಾನೇ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಲ್ಲರೂ ಟೀಮ್ ಎಲ್ಲ ಸೆಲೆಕ್ಷನ್ ಆಗಿತ್ತು. ನಾನೇ ಈ ತಂಡಕ್ಕೆ ಲಾಸ್ಟ್ ಆಗಿ ಬಂದು ಜಾಯಿನ್ ಆಗಿದ್ದು. ಬಟ್ ಇಂಥ ಒಂದು ಅದ್ಭುತವಾದಂತ ಒಳ್ಳೆ ಸಿನಿಮಾನ ನನ್ಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಇಲ್ಲಿ ಸುಮಾರು ಗ್ಯಾಂಗ್ಗಳಿದೆ, ಗೋಲ್ಮಾಲ್ ಗ್ಯಾಂಗ್ ಅಂತ. ಸೊ ಇದ್ರಲ್ಲಿ ನಾನ್ ಯಾವ ಗ್ಯಾಂಗ್ ಸೇರ್ತೀನಿ, ನಾನ್ ಏನ್ ಮಾಡ್ತೀನಿ ಅನ್ನೋದೇ ಇನ್ನೊಂದ್ ರೀತಿಯ ಒಂದು ಕ್ಯೂರಿಯಸ್ ಅಂತಾನೆ ಹೇಳ್ಬೋದು. ಅಂಡ್ ಮಂಡ್ಯ ರಮೇಶ್ ಸರ್, ಅಪ್ಪ ನಿಮ್ ಜೊತೆ ನನ್ಗೆ ಯಾವಾಗ ಸರ್ ಹೇಳಿದ್ರು ನಿಮ್ಮ ಅಪ್ಪ ಆಗಿ ಮಂಡ್ಯ ರಮೇಶ್ ಸರ್ ಮಾಡ್ತಿದ್ದಾರೆ ಅಂತ, ನಂಗೆ ತುಂಬಾನೇ ಭಯ ಆಯ್ತು. ಅಯ್ಯೋ ಅವ್ರಂತ ಕಲಾವಿದ್ರು, ಅವ್ರಿಗೇನೆ ಆತರ ಒಂದು ಫೇಸ್ ಟು ಫೇಸ್ ಮಾಡುವಂತ ಕ್ಯಾರೆಕ್ಟರ್ ಇತ್ತು, ಡೈಲಾಗ್ ಎಲ್ಲ ಇತ್ತು, ಹೇಗ್ ಫೇಸ್ ಮಾಡ್ತೀನೋ ಅಂತ. ಬಟ್ ಸರ್ ಅಂತೂ ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ತುಂಬಾನೇ ಖುಷಿ ಆಯ್ತು ನನಗೆ. ಹಾಗೆ ಪ್ರತಿಯೊಂದು ಸೀನಲ್ಲಿ ಕೂಡ ನಾವು ಅಭಿನಯಿಸ್ಬೇಕಾಗಿರ್ಲಿ, ರಿಯಲ್ ಆಗಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಎಷ್ಟು ರಿಹರ್ಸಲ್ ಮಾಡಿದ್ವಿ, ಸಾಂಗ್ ಆಗಿರ್ಲಿ, ಡ್ಯಾನ್ಸ್ ಆಗಿರ್ಲಿ, ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ, ಕ್ಲೈಮ್ಯಾಕ್ಸ್ ಕೂಡ, ಎಲ್ಲರೂ ಒಂದಷ್ಟು ದಿನ, ಒಂದು 31 ದಿನಗಳ ಕಾಲ ನಾವು ಮೈಸೂರಲ್ಲಿದ್ವಿ. ತುಂಬಾನೇ ಚೆನ್ನಾಗಿ ಶೂಟಿಂಗ್ ಮಾಡಿದೀವಿ. ಅಂಡ್ ಔಟ್ಪುಟ್ ನೋಡಿದಾಗ ನನ್ಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಬಂದ ತಕ್ಷಣ ಓಕೆ ಇದು ನಾನಾ ಅಂತ ನನ್ಗೆ ಖುಷಿ ಆಗ್ತಾ ಇದೆ. ನಾನೇನ್ ಸರ್ ಗೊತ್ತಿಲ್ಲ ಸರ್, ಐ ಮೀನ್ ನಮ್ಮ ಡೈರೆಕ್ಟರ್ ಹಾಗೆ ಎಡಿಟ್ ಮಾಡಿದವ್ರನ್ನ ಕೇಳ್ಬೇಕು. ಅಂಡ್ ತುಂಬಾನೇ ಖುಷಿ ಆಗ್ತಿದೆ ಇದರಿಂದ. ಸರ್ ಹೇಳ್ದಾಗೆ ಈ ಸಿನಿಮಾ ನಂಗೆ ಲಕ್ಕಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಸಿನಿಮಾ ಶೂಟಿಂಗ್ ಆದ್ಮೇಲಿಂದ ಹಲವಾರು ಸಿನಿಮಾಗಳ ಅವಕಾಶ ನನಗ್ ಬಂತು. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಮ್ಯಾಮ್ ಹಾಗೆ ಶಿವ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನಲ್ಲಿ ಒಂದು ನಾಯಕಿಯನ್ನ ಕಂಡಿದ್ದಾರೆ, ನನ್ನಲ್ಲಿ ಒಂದು ಓಕೆ ಇವಳೇನೋ ಮಾಡ್ತಾಳೆ, ಈ ಕ್ಯಾರೆಕ್ಟರ್ಗೆ ನನ್ನ ಪ್ರಕಾರ ನಾನೊಂದು ಜೀವ ಒದಗಿಸಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನಿಮ್ಮ ಆಶೀರ್ವಾದದ ಮೇಲೆ ಹೋಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಬಿಟ್ರೆ ಮಾತಾಡ್ತಾನೆ ಇರ್ತೀನಿ. ನಾನ್ ಚಿಕ್ಕ ವಯಸ್ಸಿಂದ ಕುರಿಗಳು ಸರ್, ಕತೆಗಳು ಆತರ ಹಲವಾರು ಕಾಮಿಡಿ ಸಿನಿಮಾಗಳನ್ನ ನೋಡ್ಕೊಂಡೇ ಬಂದಿದ್ದೀನಿ. ಪಕ್ಕ ನಾನು ನಮ್ಮ ಉದಯ ಮೂವೀಸ್, ಕಸ್ತೂರಿ ಆಗಿರ್ಲಿ, ಸುವರ್ಣ ಆಗಿರ್ಲಿ, ಎಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಂತ ಹುಡುಗಿ. ಸೊ ಟಿವಿಲಿ ನೋಡಿ ನಾನು ಅದ್ರಲ್ಲಿ ಒಂದಿನ ಬರ್ಬೇಕು ಅಂತ ಆಸೆ ಪಟ್ಟಾಗ ಈ ಕತೆ ಕೇಳಿದಾಗ ಒಂಥರ ಯೂನಿಕ್ ಆಗಿದೆ, ಒಂಥರ ಚೆನ್ನಾಗಿದೆ. ಸರ್ ಹೇಳ್ದಾಗೇನೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕನು ನಾನು ಇರ್ತೀನಿ. ವೆರೈಟಿ ಆಫ್ ಆಕ್ಟಿಂಗಿಗೂ ತುಂಬಾ ಒಂದು ಸ್ಕೋಪ್ ಇತ್ತು. ಹಾಗಾಗಿ ಹೇಳಂಗಿಲ್ಲ. ಮೂಗಿಗೆ ಪಾತ್ರ ಕೊಟ್ಟಿದ್ದಾರೆ, ಏನ್ ಕತೆ? ಅದೇ ಆರಾಧನಾ ಸರ್ ಕೇಳ್ತಿದ್ದಾರೆ ನಿಮ್ ಎಜುಕೇಶನ್ ಏನಂತ. ಸರ್ ನಾನು ಈ ವರ್ಷ ನನ್ನ ಡಿಗ್ರಿ ಫೈನಲ್ ಇಯರ್ ಮುಗಿಸಿದ್ದೀನಿ ಅಷ್ಟೇ. ಆಗಿದ ತಕ್ಷಣನೇ ಇವಾಗ ನನ್ನ ಫೇವ್ರೇಟ್, ನನ್ನ ಕನಸಿನ ರಂಗಕ್ಕೆ ಬಂದಿದ್ದೀನಿ, ಚಿತ್ರರಂಗಕ್ಕೆ. ಇದು ನನ್ನ ಈಗ 3 ಸಿನಿಮಾಗಳು ಇವಾಗ ಶೂಟಿಂಗ್ ಆಗ್ತಾ ಇದೆ. ಫಸ್ಟ್ ಲಾಂಚ್ ಅಂತ ಆಗ್ತಾ ಇರೋದು ಇವಾಗ ಇದೇ ಸಿನಿಮಾ, ನಿಮ್ ಮುಂದೆ ಬರ್ತಾ ಇರೋದು ಇದು ಸಿನಿಮಾ. ಈಗ ಆಕ್ಚುಲಿ ಅವರೇ ಬುಕ್ಸ್ ಕಳ್ಸಿದ್ರು. ಇನ್ ಜಾಸ್ತಿ 18 ವರ್ಷ ಆಗಿಲ್ವಾ? 20 ವರ್ಷ ಆಗಿದೆ. 20 ವರ್ಷ ಆಗಿದೆ ಆಗಿದೆ. ಸೊ ಅವರೇ ಮಾಡಿ ಮುಗಿಸಿ ಕಳ್ಸಿದ್ರು. ಥ್ಯಾಂಕ್ ಯು ಆರಾಧನಾ, ಆಲ್ ದಿ ವೆರಿ ಬೆಸ್ಟ್. ಈ ಸಿನಿಮಾದಿಂದ ತಮಗೆ ಒಳ್ಳೆ ಹೆಸರು ಬರ್ಲಿ, ಮತ್ತಷ್ಟು ಅವಕಾಶ ಬರ್ಲಿ. ಹೇಳಿ ಕಾರ್ತಿಕ್ ಅವರೇ. ನನ್ಗೆಲ್ಲ ಹೀರೋಯಿನ್ಗೆ ಅಂದಿದ್ದವ್ರು. ಇಲ್ಲ ಗೊತ್ತಾಯ್ತು ಎಲ್ಲ ಮೀಡಿಯಾದವ್ರಿಗೂ ತುಂಬಾ ಹಿಂಸೆ ಆಗ್ತಾ ಇದೆ, ಟೈಮ್ ಆಗೋಯ್ತು ಅಂದ್ಬಿಟ್ಟು. ಬಟ್ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ವರ್ಷದಿಂದ ಆಲ್ಮೋಸ್ಟ್ ಕಷ್ಟಪಟ್ಟಿದ್ರಿ. ಹೇಳಲೇಬೇಕು ಕೆಲವೊಂದ್ಸತಿ ಕೃತಜ್ಞತೆಗಳು ಟೀಮ್ಗೆ ಎಲ್ಲಾರ್ಗು. ಸೊ ಒಂದ್ 5 ನಿಮಿಷ ತಡ್ಕೊಳ್ಳಿ ಸರ್. ಅವರೆಲ್ಲ ಮಾತಾಡ್ಬೇಕಂದ್ರೆ ಸುಮ್ನೆ ಇದ್ರಿ, ನಾನ್ ಬಂದಾಗ ಹೇಳ್ತಾ ಇದ್ದೀರಾ. ಇಲ್ಲ ನಿಮಗ್ ಟೈಮ್ ಇದೆ, ಮಾತಾಡಿ.
ಸೊ ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್ ಮಂಡ್ಯ ರಮೇಶ್ ಸರ್ಗೆ, ವಸಿಷ್ಠ ಸರ್ಗೆ, ಮತ್ತೆ ಧರ್ಮಣ್ಣ ಅವರು, ಜಾಲಿ ಜಾಕ್ ಅವರು, ಅಂಡ್ ಸೀನಿಯರ್ ಆರ್ಟಿಸ್ಟ್ ನನಗಿಂತ ಯಾರಿದಾರೋ ಅವ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಒಂದ್ ನಿಮಿಷ, ಅದು ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಬರ್ದ್ಬಿಟ್ಟಿದ್ದೆ. ಇಲ್ಲ. ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಕಂಟೆಂಟ್ ಬರ್ದಿಟ್ಕೊಂಡಿದ್ದಾರೆ ಸರ್. ಪ್ರಾಂಪ್ಟ್ ಮಾಡ್ತೀರಾ ಮೊದಲಿಗೆ? ಇಲ್ಲ ಅಂದ್ರೆ ಡೈರೆಕ್ಟರ್ ಇಲ್ಲ ಅಂದ್ರೆ ಫಸ್ಟ್ ಅಫ್ಕೋರ್ಸ್ ನಮ್ಗೆ 3 years ಬ್ಯಾಕ್ ಶಿವು ಸರ್ ಕತೆ ಹೇಳಿದ್ದು, ಹಿಂಗ್ ಮಾಡೋಣ ಕಾರ್ತಿಕ್, ಹಿಂಗ್ ಮಾಡೋಣ ಅಂತ. ಅವಾಗಿನ್ನ ಪ್ರೊಡ್ಯೂಸರ್ ಸೆಟ್ ಆಗಿರ್ಲಿಲ್ಲ. ಸೊ ದೆನ್ ಸರ್ ಬಂದಂಗೆ ಶಿವು ಸರ್ ಅವ್ರಿಗೆ ಹಳೆ ಪರಿಚಯ ಆಗಿ, ಸೊ ಹೆಂಗೋ ಕೊಲಾಬ್ರೇಟ್ ಆದಾಗ ಪ್ರೊಡ್ಯೂಸರ್ ಸರ್ ಅಂತೂ ಹೀರೋಯಿನ್ ನನ್ನನ್ನ ಫಿಲಮ್ ಅಲ್ಲಿ ಲವ್ ಮಾಡಿದ್ಲೆಲ್ಲ, ಪ್ರೊಡ್ಯೂಸರ್ ಭಯಂಕರ ಲವ್ ಮಾಡಿದ್ರು ನನ್ನನ್ನ. ಕಾರ್ತಿಕ್ ಸಖತ್ ನಾವ್ ಮಾಡೋಣ, ಒಳ್ಳೆ ಸಿನಿಮಾ ಮಾಡೋಣ, ಗೆಲ್ಲೋಣ ಅಂತ. ಈ ಎಳೆ ಮಕ್ಕಳಿಗಿರೋ ಸ್ಪಿರಿಟ್ ಅವ್ರಿಗೆ ಮಾಡೋಣ, ನುಗ್ಗೋಣ ಅನ್ನೋ ತರ. ದೆನ್ ಒಂದು ಇನ್ಸಿಡೆಂಟ್ ಏನಾಯ್ತು ಅಂದ್ರೆ, ಹೀರೋ ನಾನು ಅಂದಾಗ ಸುಮಾರು ಜನ ಅಂದ್ರೆ ಲೈಕ್ ಕೆಲವು ಹೀರೋಯಿನ್ಗಳು ಒಪ್ಲಿಲ್ಲ, ಅವ್ನು ಹೀರೋ ಆದ್ರೆ ಬೇಡ, ಶಾರ್ಟ್ ಫಿಲಮ್ ಅವ್ರ ಜೊತೆ ನಾನ್ ಮಾಡಲ್ಲ, ಇಲ್ಲ ದೊಡ್ಡವ್ರ ಜೊತೆ ಮಾಡ್ಬೇಕು ಅಂತ ಸುಮಾರು ಜನ ಐ ಥಿಂಕ್ ಒಂದು 5 to 10 ಮೆಂಬರ್ಸ್ ಏನೋ ಹೇಳಿದ್ರು. ಸೊ ಅದನ್ನ ಪಾಪ ಡೈರೆಕ್ಟರ್ ನನ್ಗೂ ಹೇಳಿರ್ಲಿಲ್ಲ, ನಾನೇನೋ ಬೇಜಾರ್ ಮಾಡ್ಕೊಂತೀನಿ ಅಂತ. ಅಂಡ್ ಎಸ್ಪೆಷಲಿ ಪ್ರೊಡ್ಯೂಸರ್ ಅವರು, ರೀ ಹೀರೋಯಿನ್ ಯಾರನ್ನ ಆಗ್ಲಿ, ಹೀರೋಯಿನ್ ಮಾತ್ರ ನಾನು ಚೇಂಜ್ ಮಾಡಲ್ಲ, ಹೀರೋ ಕಾರ್ತಿಕ್ ಇರ್ಬೇಕು, ಏನಾದ್ರು ಮಾಡ್ಕೊಳ್ಳಿ ಕಾರ್ತಿಕ್ ಇರ್ಬೇಕು, ಯಾವ ಹೀರೋಯಿನ್ ಇಲ್ಲ ಅಂದ್ರೆ ಬೇಕಾದ್ರೆ ಸಿನಿಮಾ ಮಾಡ್ರಿ, ಹೀರೋ ಕಾರ್ತಿಕ್ ಇರ್ಲೇಬೇಕು ಅಂದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತು ಮರ್ತಿಲ್ಲ, ಈ ಸಿನಿಮಾ ಇಂದ ನಿಮ್ಮನ್ನು ಮರೆಯಲ್ಲ ಇನ್ ಮುಂದೆ. ಅಂದ್ರೆ ನಾನು ಎಷ್ಟ್ ದಿವಸ ಇರ್ತೀನೋ ಪ್ರೊಡ್ಯೂಸರ್ ಅವರು ಈ ಸಿನಿಮಾಗ ಅವರು ಅಂದ್ರೆ ನನಗೆ ಆ ಮಾತು ಹೇಳಿದ್ದು ತುಂಬಾ ಅಂದ್ರೆ ಲೈಕ್ ಏನದು ಎಮೋಷನಲ್ ಮೂಮೆಂಟ್ ಆಯ್ತು ಅವತ್ತು. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಮೇಡಮ್ ಮಾತಾಡಲ್ಲ ಇಲ್ಲಿ, ಬಟ್ ವೆರಿ ಸ್ಮಾರ್ಟ್, ವೆರಿ ಸ್ಮಾರ್ಟ್. ಏನಾದ್ರೂ ಮಿಸ್ಟೇಕ್ ಆಗ್ತಾ ಇದ್ರೆ ಸರ್ ಗೊತ್ತಾಗ್ತಾ ಇಲ್ಲ, ಮೇಡಮ್ ರಪ್ಪ ಅಂತ ಕರೆದು ಅದು ಮಿಸ್ಟೇಕ್ ಆಗ್ತಾ ಇದೆ ನೋಡ್ಕೊಳ್ರಿ ಅಂತ. ಓಕೆ ಮೇಡಮ್, ಓಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನನ್ನನ್ನ ಚೂಸ್ ಮಾಡಿದ್ದಕ್ಕೆ. ಮತ್ತೆ ಎಸ್ಪೆಷಲಿ ಡೈರೆಕ್ಟರ್ ಕಾರ್ತಿಕ್, ನೀವು ನನ್ನ ಹೀರೋ. ನಾನು ಅಷ್ಟತಿ ಹೀರೋ ಅನ್ಕೊಂಡಿಲ್ಲ, ಅವ್ರ ಅಷ್ಟತಿ ಹೀರೋ ಅಂತ ಕರೀತಾ ಇದ್ರು. ಸರ್ ಥ್ಯಾಂಕ್ ಯು ಸರ್, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ಅವ್ರು ಅನ್ಕೊಂಡಿರೋ ಕ್ಯಾರೆಕ್ಟರ್ ನಾನು ಜಸ್ಟಿಫೈ ಮಾಡಿದೀನಿ ಅನ್ಕೊಂತೀನಿ. ಯಾಕಂದ್ರೆ ಡಬ್ಬಿಂಗ್ ನೋಡಿದ್ಮೇಲೆ ಅವರೇ ಫೋನ್ ಮಾಡಿ, ಕಾರ್ತಿಕ್ ಎಕ್ಸ್ಟ್ರಾಡಿನರಿ ಮಾಡಿದೀರಾ, ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬೇರೆ ಹೊಸ ಸಿನಿಮಾ ಯಾವ್ದು ಒಪ್ಕೊಳಕ್ ಹೋಗ್ಬೇಡ್ರಿ, ನಿಮ್ಗೆ ಇನ್ನೂ ಅದ್ಭುತ ಸಿನಿಮಾಗಳು ಬರುತ್ತೆ ಈ ಸಿನಿಮಾ ರಿಲೀಸ್ ಆದ್ರೆ ಅಂತ ಹೇಳಿದ್ರು. ಐ ಥಿಂಕ್ ಅವಾಗೆ ಅನ್ಕೊಂಡೆ, ಓಕೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಿತ್ತು ಆತರ ಆಕ್ಟಿಂಗ್ ಮಾಡಿ ಅವ್ರಿಗೆ ಗೆದ್ದಿದ್ದೀನಿ ನಾನು ಅಂತ. ಸೊ ನಾಳೆ ಐ ಥಿಂಕ್ ಆಡಿಯನ್ಸ್ ಮುಂದೆ ಬಂದಾಗ ಇಟ್ ವಿಲ್ ಬಿ ವರ್ಕ್ ಬ್ಲಾಸ್ಟ್ ಆಗುತ್ತೆ ಅಂತ ಅನ್ಕೊಂತ ಇದ್ದೀನಿ. ಆಮೇಲೆ ಮತ್ತೆ ಇನ್ನೇರು ಮರ್ತೋಗ್ತಾ ಇದ್ನ, ನಮ್ಮ ಹೀರೋಯಿನ್, ಸಾರಿ, ಹೇಳಿ ಹೇಳಿಸ್ಕೊಳ್ಳೋದು ಅಂದ್ರೆ ಏನ್ ಖುಷಿ ಅಂತ. ಇಲ್ಲ, ಹೀರೋಯಿನರು ಅದೇ ಎಷ್ಟ್ ಜನ ಪಾಪ ಹೀರೋಯಿನ್ಗಳೆಲ್ಲ ರಿಜೆಕ್ಟ್ ಮಾಡಿದ್ರು, ನಮ್ಮನ್ನ ಆಕ್ಸೆಪ್ಟ್ ಮಾಡಿದ್ರು ಪಾಪ ಹೀರೋಯಿನ್ ಆರಾಧನಾ ಅವರು. ಆರಾಧನಾ ಮೇಡಮ್ ಅವರೇ, ಇಲ್ಲ ಫಿಲಮ್ಗೆನೆ ಅಂದ್ರೆ ಇವ್ರು ಹೇಳಿಲ್ವಲ್ಲ ಹೀರೋ ಬೇಡ ಅಂತ. ಸರ್ ಅವನಿದ್ರೆ ನಾನ್ ಮಾಡಲ್ಲ, ಅಂದ್ರೆ ಶಾರ್ಟ್ ಫಿಲಮ್ ಹೀರೋ ಇದ್ರೆ ನಾನ್ ಮಾಡಲ್ಲ ಅಂತ ಪಾಪ ಇವ್ರು ಹೇಳಿಲ್ಲ. ಸುಮಾರು ಜನ ಬೇಡ ಅಂದ್ರು ಈ ಹೀರೋಯಿನ್ ಅವರು ಒಪ್ಪಿದ್ರು. ಥ್ಯಾಂಕ್ ಯು ಆರಾಧನಾ ಅವರೇ. ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನಾನೇನ್ ಅನ್ಕೊಂಡಾಗ ಏನ್ ಪಾಸಿಟಿವ್ನೇ, ಅಂದ್ರೆ ಪಾಸಿಟಿವಿಟಿ ಕಮ್ಮಿ ಆಗ್ಬಿಟ್ಟೈತೆ ಹೆಂಗೆ ವರ್ಲ್ಡ್ ಅಲ್ಲಿ. ನಾವು ನೇಚರ್ ಮಧ್ಯೆ ಬೆಳೀತಾ ಇಲ್ಲ, ಈಗ ನೆಗೆಟಿವಿಟಿ ಮಧ್ಯೆ ಬೆಳೀತಾ ಇದ್ರಿ ಅನ್ಸ್ಬಿಡ್ತು. ಸೊ ಪ್ಲೀಸ್ ಸ್ಪ್ರೆಡ್ ಪಾಸಿಟಿವ್ ಆಗಿರೋಣ. ಅಂಡ್ ಈ ಫಿಲಮ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿ ವರ್ಕ್ ಮಾಡಿದವ್ರು ರಾಕೇಶ್ ಸರ್ ಆಗ್ಲಿ, ಇನ್ನು ಸರ್ ಮರ್ತೆ ಹೆಸರು ಬಿಟ್ಟೆ, ಮ್ಯಾನೇಜರ್ ಸರ್ ಗಣೇಶ್ ಸರ್ ಆಗ್ಲಿ, ಇನ್ನೊಬ್ರು ವಿಜಯ್ ಸರ್, ಎಲ್ರು ಪಾಪ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಆಗಿ ಮಾಡಿದ್ರು ಎಲ್ಲ ಆರ್ಟಿಸ್ಟ್ಗಳನ್ನ. ಯಾಕಂದ್ರೆ ಸರ್ ಅಂದಂಗೆ 16-17 ಜನ ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಅವಾಗ್ಲೇ ಅನ್ಕೊಂಡೆ ಯಾರಿಗೂ ಥ್ಯಾಂಕ್ ಯು ಹೇಳ್ಬಿಟ್ಟು ಬೇರೆದೇನಾದ್ರು ಹೇಳ್ರಿ ಅಂತ, ಬಟ್ ಅದೇ ಹೇಳ್ಬೇಕು ಸರ್. ನಾನು ಹೇಳ್ಬಾರ್ದು, ಪ್ರತಿ ಸತಿನೂ ಅನ್ಕೊಂತೀನಿ ಏನ್ ಎಲ್ರು ಅದೇ ಹೇಳ್ತಾ ಇರ್ತಾರೆ, ನಾವ್ ಯಾಕೆ ಹೇಳೋದು ಅಂತ. ಬಟ್ ಹೇಳ್ಬೇಕು ಸರ್, ಯಾಕಂದ್ರೆ ನಿಮ್ ಸರ್ ಫಿಲಮ್ ಐಡಿಯಾ ಅವರೇ ಹೇಳಿದ್ರಲ್ಲ, ಇದೇನಂತ ಅನ್ನೋ ತರ ಐಡಿಯಾ ಅಲ್ಲ. ಬಟ್
ಫಿಲಮ್ ಅಲ್ಲಿ ಎಂಟರ್ಟೈನ್ಮೆಂಟ್, ಎಕ್ಸ್ಟ್ರಾಡಿನರಿ ಎಂಟರ್ಟೈನ್ಮೆಂಟ್. ನಿಮ್ ಸೆಕೆಂಡ್ ಹಾಫ್ ಅಲ್ಲಂತೂ ಬಿದ್ದು ನಗ್ತೀರಾ, ಅದಂತೂ ಗ್ಯಾರಂಟಿ. ನಾವು ರಫ್ ಫುಟೇಜ್ ನೋಡಿದಾಗಂತೂ ಸೆಕೆಂಡ್ ಹಾಫ್ ನೆಕ್ಸ್ಟ್ ಲೆವೆಲ್ ಇತ್ತು. ಫಸ್ಟ್ ಹಾಫ್ ಅಲ್ಲಿ ಯಾಕಂದ್ರೆ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲಾರ್ದು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇದ್ರಿ. ಸೆಕೆಂಡ್ ಹಾಫ್ ಬಂದಾಗ ನಿಮ್ಗಂತೂ ಬ್ಲಾಸ್ಟ್ ಆಗುತ್ತೆ. ಸೊ ನನ್ ಕ್ಯಾರೆಕ್ಟರ್ ಏನಂದ್ರೆ ಅದೇ ಒಳ್ಳೆ ಕಳ್ಳ, ನಿಯತ್ತಾಗಿರೋ ಕಳ್ಳ. ಇಲ್ಲ ಸೊ ಅದೇ ಏನಾಗುತ್ತೆ ಏನು ಅಂತ ಗ್ಯಾಂಗ್ಸ್, ಅದೇ ಎಲ್ಲಾರು ಗ್ಯಾಂಗ್ಗಳು, 4-5 ಜನ ಗ್ಯಾಂಗ್ಗಳು. ಅಂಡ್ ಎಸ್ಪೆಷಲಿ ಓಂ ಪ್ರಕಾಶ್ ಸರ್ ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತಿನ್ಯಾರು ಧರ್ಮಣ್ಣ ಅವರು ಈ ನಮ್ಮ ನನಗೆ ಈ ಒರಿಜಿನಲ್ ಅಣ್ಣನ್ಗಿಂತ ಹತ್ರ ಆಗೋಗ್ಬಿಟ್ರು. ನಾವು ಅಂದ್ರೆ ತುಂಬಾ ಹೇಳ್ಕೊಡ್ತಾ ಇದ್ರು, ತುಂಬಾ ವರ್ಕ್ಶಾಪ್ ಮಾಡ್ತಾ ಇದ್ರಿ ನಾವು. ಶಾರ್ಟ್ ಬಿಫೋರ್ ಈವನ್ ಓಂ ಪ್ರಕಾಶ್ ರಾವ್ ಹೇಳಿದ್ರು ಅಂತ ಐ ಥಿಂಕ್ ಯಾರೋ ಹೇಳಿದ್ರು ನಮ್ಗೆ, ಏನಕ್ಕೂ ಅಷ್ಟು ವರ್ಕ್ಶಾಪ್ ನಮ್ಗೆ ಹೇಳಿದ್ದು. ಸಾರಿ ಲೇ ಬಿಡ್ರ ಸಾಕು, ಎಷ್ಟೋ ವರ್ಕ್ಶಾಪ್ ಮಾಡ್ತಿರಲ್ಲ ಈ ಶಾರ್ಟ್ ಅಲ್ಲಿ ಮಾಡಿರ ಅಂತ ಹೇಳ್ರ ಅಂತ. ಯಾಕಂದ್ರೆ ಅಂದ್ರೆ ನನಗ್ ಕರೆಕ್ಟ್ ಆಗಿ ಬರ್ಲಿ, ಯಾಕಂದ್ರೆ ನಾನ್ ದೊಡ್ಡವ್ರ ಜೊತೆ ಆಕ್ಟ್ ಮಾಡ್ಬೇಕಂದ್ರೆ ನಂದು ಮಿಸ್ಟೇಕ್ ಆಗ್ಬಾರ್ದು. ನಂದು ಯಾವ್ದೇ ಕಾರಣಕ್ಕೂ ರೀಟೇಕ್ ಹೋಗ್ಬಾರ್ದು, ನಾನು ಚೆನ್ನಾಗಿ ಮಾಡ್ಬೇಕು. ಓಂ ಪ್ರಕಾಶ್ ಸರ್ ಹತ್ರ, ಧರ್ಮಣ್ಣ ಅವ್ರ ಹತ್ರ, ಜಾಲಿ ಜಾಕ್ ಹತ್ರ, ಇಂತ ಪಂಟ್ರಗಳ ಹತ್ರ ಮಾಡ್ತಾ ಇರ್ಬೇಕಂದ್ರೆ ಸ್ವಲ್ಪ ರೀಟೇಕ್ಗಳು ಹೋಗ್ದಿರ ಇರ್ಲಿ ಅನ್ನೋದಕ್ಕೋಸ್ಕರ ಜಾಸ್ತಿ ವರ್ಕ್ಶಾಪ್ ಮಾಡ್ತಾ ಇದ್ದೆ. ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದು ಧರ್ಮಣ್ಣ ಅವರು. ಥ್ಯಾಂಕ್ ಯು ಧರ್ಮಣ್ಣ ಅವರು. ಅದೇ ಸರ್ ಅಂತ ಒಳ್ಳೆಯವರು ಕೊಡ್ಬೋದು ಸರ್, ಅಣ್ಣ ಭಯಂಕರ ಒಳ್ಳೆಯವರು. ಮತ್ತೆ ಮಂಡ್ಯ ರಮೇಶ್ ಸರ್, ಅವ್ರು ಬಂದಾಗಂತೂ ನಾವು ಶಾರ್ಟ್ ಮುಗಿತಾ ಇದ್ದಂಗೆನೆ ಅವ್ರ ಹತ್ರ ಕಥೆಗಳು ಕೇಳ್ತಾ ಇದ್ರಿ. ಅವ್ರು ಕೆಲವೊಂದು ಕಥೆಗಳು ಹೇಳೋರು. ಸರ್ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾಡಿದ್ದು. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ರಿ, ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಜಾಲಿ ಜಾಕ್ ಅವ್ರ ಅಂದಂಗೆ ಅವ್ರ ಸ್ಟೋರಿಗಳು, ಒನ್ಲೈನ್ ಸ್ಟೋರಿ ಯಾರಿಗ್ ಬೇಕೋ ಈ ಪ್ರೆಸ್ ಮೀಟ್ ಮುಗಿದ್ಮೇಲೆ ಕೇಳಿ, ಡೆಫಿನೆಟ್ ಆಗಿ ಹೇಳ್ತೀನಿ. ಅವ್ರ ನಂಬರ್ ಇಟ್ಕೊಂಡು ಮತ್ತೆ ಕೇಳ್ತೀರಾ ಆ ತರ ಕಥೆಗಳವು. ಬೇರೆ ಏನು ಕೊಡೋದ್ ಬೇಡವಾ? ಬೇಡ. ಸೊ ಫೈನಲಿ ಮತ್ತೆ ವಸಿಷ್ಠ ಸರ್ ಅವ್ರ ಜೊತೆ ಮಾಡಿದ್ದು ಖುಷಿ ಆಯ್ತು. ಸೇಮ್ ಸರ್, ಆಕ್ಚುಲಿ ಏನು ಅಂದ್ರೆ ನಮ್ದು ಮೇಕಿಂಗ್ ವಿಡಿಯೋಗಳೇನಾದ್ರೂ ಕಟ್ ಮಾಡ್ಬಿಟ್ಟಿದ್ರೆ ಸಿನಿಮಾಗಿಂತನೂ ಇನ್ನು 100 ಜಾಸ್ತಿ ಕಾಮಿಡಿ ಇರ್ತಾ ಇತ್ತು ಅನ್ನೋದು ನನ್ ಫೀಲ್. ಅಷ್ಟು ಫನ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ಸಾರಿ ಹೆಣ್ಮಕ್ಳ ಹೆಸರು ಮರ್ತೋಟೆ, ಗಾಬ್ರಿಲ್ಲ, ದಯವಿಟ್ಟು ಅನರ್ಘ್ಯ, ಪೂಜಾ, ಸ್ನೇಹ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ಪುಟ್ಟಿದ್ ಒಂಚೂರು ಬಾಕಿ ಉಳ್ದಿದೆ ಒಂದ್ ಪಾಯಿಂಟ್ ಅಲ್ವಾ? ಥ್ಯಾಂಕ್ ಯು. ಅಂಡ್ ಈ ಸಿನಿಮಾ ಯಾಕೆ ನೋಡ್ಬೇಕಂದ್ರೆ ಹೊಸಬ್ರ ಸಿನಿಮಾ ಅಂತಾನೋ ಹೊಸಬ ಹೀರೋ ಅಂತಾನೋ ಅಂತಲ್ಲ, ನಿಮಗ್ ನಾವ್ ಬಿಡೋ ಕಂಟೆಂಟ್, ಕನ್ನಡ ಸಿನಿಮಾ ಅಂತ ನೋಡೋದಾಗ್ಲಿ ಹೊಸಬ್ರ ಸಿನಿಮಾ ಅಂತ ನೋಡೋದಾಗ್ಲಿ ಅದ್ ಸೆಕೆಂಡ್ರಿ. ನನ್ ಕೇಳಿದ್ರೆ ಕಂಟೆಂಟ್ ಚೆನ್ನಾಗಾಯ್ತಾ, ನನ್ ಲಾಸ್ಟ್ ಟೈಮ್ ನಂದು ಅಮೃತ ಅಂಜನ್ ಸಿನಿಮಾನಲ್ಲೂ ನಾನು ಹೇಳಿದ್ದೆ, ನಾವ್ ಬಿಡೋ ಪೋಸ್ಟ್ ಚೆನ್ನಾಗಾಯ್ತಾ, ದಯವಿಟ್ಟು ನಿಮ್ಗೆ ಇಷ್ಟ ಆಯ್ತಾ, ಸೊ ದಯವಿಟ್ಟು ಸಿನಿಮಾಗ್ ಬನ್ನಿ. ಇಲ್ಲ ಟ್ರೈಲರ್ ಇಷ್ಟ ಆಯ್ತಾ, ದಯವಿಟ್ಟು ಸಿನಿಮಾಗ್ ಬನ್ನಿ. ಅವ್ರ ಸಾಂಗ್ ಇಷ್ಟ ಆಯ್ತಾ, ನಾವ್ ಬಿಡೋ ಯಾವ್ದೇ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ಇಗ್ನೋರ್ ಮಾಡ್ದೆ ದಯವಿಟ್ಟು ಸಿನಿಮಾಗ್ ಬನ್ನಿ. ನಿಮ್ಗೆ 99% ಆರ್ಗಾನಿಕ್ ಆಗಿ ನಡ್ಸಕ್ ಟ್ರೈ ಮಾಡಿದ್ರಿ. ಥ್ಯಾಂಕ್ ಯು. ಜೈ ಗೋಲ್ಮಾಲ್. ಜೈ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.